ನಮಸ್ಕಾರ ಸ್ನೇಹಿತರೆ, ಜಸ್ಟ್ 15 ನಿಮಿಷದ ದಾಳಿಗೆ ಬರೋಬ್ಬರಿ 5 ವರ್ಷ ಗ್ಯಾಸ್ ಬಂದ್. ಎಸ್, ಅಮೆರಿಕ ಇರಾನ್ ಕದನದಲ್ಲಿ ಇರಾನ್ ಮಾಡಿರೋ ಅಟ್ಯಾಕ್ಗೆ ಕತರ್ನ ಗ್ಯಾಸ್ ಫೀಲ್ಡ್ಗಳು ಧ್ವಂಸ ಆಗಿವೆ. ದಾಳಿ ನಡೆದಿದ್ದು ಕೇವಲ 15ರಿಂದ 30 ನಿಮಿಷದ ಅಟ್ಯಾಕ್. ಸ್ಫೋಟ ಆಗಿರೋ ಸ್ಫೋಟದ ತೀವ್ರತೆಗೆ 15ರಿಂದ 30 ನಿಮಿಷದ ಆ ತೀವ್ರತೆಗೆ, ಪೆಟ್ಟಿನ ತೀವ್ರತೆಗೆ ಕತರ್ನ ಇಂಧನ ಸಚಿವರು ಹೇಳ್ತಿರೋ ಮಾತು ಇಡೀ ಜಗತ್ತನ್ನು ಬೆಚ್ಚಿ ಬೀಳಿಸ್ತಾ ಇದೆ. ಪರಿಣಾಮ ಕತರ್ನ 17% ಗ್ಯಾಸ್ ರಫ್ತು ಕೆಪಾಸಿಟಿ ನಾಶ ಆಗಿದೆ. $20 ಬಿಲಿಯನ್ ಅಂದರೆ $1.87 ಲಕ್ಷ ಕೋಟಿ ರೂಪಾಯಿ ಲಾಸ್ ಆಗಿದೆ. ಇದನ್ನು ರಿಪೇರಿ ಮಾಡಿ ಮತ್ತೆ ಮೊದಲಿನ ಥರ ಮಾಡೋಕೆ ಕನಿಷ್ಠ 3ರಿಂದ 5 ವರ್ಷ ಬೇಕೇ ಬೇಕಂತೆ. ಒಂದ್ಸಲ ಯೋಚನೆ ಮಾಡಿ, ಒಡೆದು ಹೋಗಿರೋ ಪೈಪ್ ರಿಪೇರಿ ಮಾಡೋಕೆ 5 ವರ್ಷ ಬೇಕಾ? ಬರೀ ನೆಲ ಕೊರೆದು ಗ್ಯಾಸ್ ತೆಗಿಯೋಕೆ ಅಷ್ಟೊಂದು ವರ್ಷಗಳ ಟೈಮ್ ಯಾಕೆ ಬೇಕು? ಅಷ್ಟಕ್ಕೂ ಒಂದು ಗ್ಯಾಸ್ ಫೀಲ್ಡ್ ಹೇಗೆ ವರ್ಕ್ ಆಗುತ್ತೆ? ಸಿಲಿಂಡರ್ ಗ್ಯಾಸ್ ಇರುತ್ತೆ, ಭೂಮಿ ಅಡಿಗಡೆ ಯಾವ ಸಿಲಿಂಡರ್ ಇರುತ್ತೆ, ಅಷ್ಟು ಊರಿಗಾಗಷ್ಟೆಲ್ಲ ಗ್ಯಾಸ್ ತುಂಬಿಡೋಕೆ. ಇಷ್ಟೊಂದು ಕಾಂಪ್ಲಿಕೇಟೆಡ್ ಯಾಕಿದು ವಿಚಾರ, ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಕತರ್ನಲ್ಲಿ ಗ್ಯಾಸ್ ಫೀಲ್ಡ್ ಢಮಾರ್, 5 ವರ್ಷ ಗ್ಯಾಸ್ ಬಂದ್. ಸ್ನೇಹಿತರೆ, ನಿಮಗೆಲ್ಲ ಗೊತ್ತು, ಇರಾನ್ನ ಗ್ಯಾಸ್ ಆಯಿಲ್ ಫೆಸಿಲಿಟೀಸ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತಿದ್ದ ಹಾಗೆ ಪ್ರತಿಯಾಗಿ ಇರಾನ್ ಅರಬ್ ರಾಷ್ಟ್ರಗಳ ಆಯಿಲ್ ಮತ್ತು ಗ್ಯಾಸ್ ಫೀಲ್ಡ್ಗಳನ್ನು ಹೊಡೆಯೋಕೆ ಶುರು ಮಾಡ್ತು. ಇದರ ಭಾಗವಾಗಿ ಮಾರ್ಚ್ 19, 2024 ಕತರ್ನ ರಾಸ್ ಲಫಾನ್ ಅನ್ನೋ ಜಗತ್ತಿನ ಅತಿದೊಡ್ಡ ಗ್ಯಾಸ್ ಹಬ್ ಮೇಲೆ ಇರಾನ್ ಭೀಕರ ದಾಳಿ ಮಾಡಿದೆ. ಇಲ್ಲಿ ಆಗಿರೋ ಡ್ಯಾಮೇಜಸ್ ಸಣ್ಣ ಪುಟ್ಟದ್ದಲ್ಲ. ನೀವು ಅನ್ಕೋಬಹುದು, ಮಿಸೈಲ್ ಅಥವಾ ಸ್ಫೋಟಕ ಬಿದ್ದರೆ ಒಂದೆರಡು ಬಿಲ್ಡಿಂಗ್ ಬೀಳುತ್ತೆ, ಪೈಪ್ ಒಡೆದು ಹೋಗುತ್ತೆ. ಆದರೆ ಇಲ್ಲಿ ಇರಾನ್ ಟಾರ್ಗೆಟ್ ಮಾಡಿದ್ದು ಈ ಪ್ಲಾಂಟ್ನ ಕ್ರಯೋಜೆನಿಕ್ ಕೋರನ್ನು, ಅಂದರೆ ಆ ಪ್ಲಾಂಟ್ನ ಹೃದಯ ಭಾಗವನ್ನು ಧ್ವಂಸ ಮಾಡಿದೆ. ಇಲ್ಲಿ ನ್ಯಾಚುರಲ್ ಗ್ಯಾಸನ್ನು ಅದೇ ಗ್ಯಾಸ್ ರೂಪದಲ್ಲಿ ಹಡಗಿಗೆ ತುಂಬಿಕೊಂಡು ಹೋಗೋಕ್ಕಾಗಲ್ಲ. ಹಡಗು ಎಷ್ಟೇ ದೊಡ್ಡದಿದ್ರು ಜಾಗ ಸಾಕಾಗಲ್ಲ. ಅದಕ್ಕೆ ಆ ಗ್ಯಾಸನ್ನು ಲಿಕ್ವಿಡ್ ರೂಪಕ್ಕೆ ಕಂಪ್ರೆಸ್ ಮಾಡ್ತಾರೆ, ಒತ್ತುತ್ತಾರೆ. ಇದಕ್ಕೆ ಅಂತಲೇ ಗ್ಯಾಸ್ನ ಬರೋಬ್ಬರಿ -160 ಡಿಗ್ರಿ ಸೆಲ್ಸಿಯಸ್ಗೆ ಕೂಲ್ ಮಾಡ್ತಾರೆ. ಇದರಿಂದ ಗ್ಯಾಸ್ನ ಗಾತ್ರ ಬರೋಬ್ಬರಿ 600 ಪಟ್ಟು ಚಿಕ್ಕದಾಗಿಬಿಡುತ್ತೆ, ಕಂಪ್ರೆಸ್ ಆಗುತ್ತೆ. ಅಂದರೆ ಒಂದು ಇಡೀ ರೂಮ್ನ ತುಂಬ ಇರೋ ಗ್ಯಾಸನ್ನು ಕೇವಲ 1 ಲೀಟರ್ ಬಾಟ್ಲಿಗೆ ತುಂಬಿಸಿದ್ರೆ ಹೆಂಗಾಗುತ್ತೆ ಕಂಪ್ರೆಸ್ ಮಾಡಿ, ಆ ಥರ ಅಂತ ಅಂದ್ಕೊಳ್ಳಿ. ಈ ಮ್ಯಾಜಿಕ್ ಮಾಡೋ ಬೃಹತ್ ಯಂತ್ರಗಳನ್ನು LNG ಟ್ರೈನ್ಸ್ ಅಂತ ಕರೀತಾರೆ. ರಾಸ್ ಲಫಾನ್ ಗ್ಯಾಸ್ ಫೀಲ್ಡ್ನಲ್ಲಿ ಒಟ್ಟು 14 LNG ಟ್ರೈನ್ಗಳಿದ್ವು. ಅದರಲ್ಲಿ 2 ದೈತ್ಯ ಟ್ರೈನ್ ಸಂಪೂರ್ಣ ಮಣ್ಣು ಪಾಲಾಗಿವೆ. ಈ LNG ಟ್ರೈನ್ಸ್ ಒಳಗಡೆ ದೈತ್ಯ ಕಂಪ್ರೆಸರ್ಸ್ ಇರ್ತವೆ, ಕ್ರಯೋಜೆನಿಕ್ ಹೀಟ್ ಎಕ್ಸ್ಚೇಂಜರ್ಗಳಿರ್ತವೆ. ಇವೆಲ್ಲವೂ ಕೋಲ್ಡ್ ಬಾಕ್ಸ್ ಅನ್ನೋ ಒಂದು ಹೈಟೆಕ್ ಇಂಡಸ್ಟ್ರಿಯಲ್ ಫ್ರೀಸರ್ ಒಳಗಡೆ ಇರ್ತವೆ. ಇರಾನ್ ಟಾರ್ಗೆಟ್ ಮಾಡಿದ್ದು ಇವುಗಳನ್ನೇ. ಆ ಫ್ರೀಸರ್ ಪೂರ್ತಿಯಾಗಿ ಕರಗೆ ಹೋಗಿದೆ. ನಿಮ್ಗೆ ಗೊತ್ತಿರಲಿ, ಕತರ್ ದೇಶದ ಒಟ್ಟು ಗ್ಯಾಸ್ ಉತ್ಪಾದನಾ ಸಾಮರ್ಥ್ಯ ವರ್ಷಕ್ಕೆ 77 ಮಿಲಿಯನ್ ಟನ್. ಆದ್ರೀಗ ನಾಶವಾಗಿರೋ ಈ 2 ಯಂತ್ರಗಳಿಂದ ಕತರ್ಗೆ ವರ್ಷಕ್ಕೆ 12.8 ಮಿಲಿಯನ್ ಟನ್ ಗ್ಯಾಸ್ ಪ್ರೊಡಕ್ಷನ್ ನಿಂತು ಹೋಗಿದೆ. ಅಂದರೆ ಕತರ್ನ ಬರೋಬ್ಬರಿ %17 ರಫ್ತು ಮಾಡೋ ಸಾಮರ್ಥ್ಯ ಒಂದು ಏಟಿಗೆ ಕಿತ್ಕೊಂಡು ಹೋಗಿದೆ. ಇದರಿಂದ $20 ಬಿಲಿಯನ್ ಲಾಸ್ ಆಗುತ್ತೆ ಅಂತ ಕತರ್ ಹೇಳ್ತಾ ಇದೆ. ಜೊತೆಗೆ ಇನ್ನೂ ಆಘಾತಕಾರಿ ಅಂದರೆ ಇದನ್ನು ರಿಪೇರಿ ಮಾಡಿ ಮೊದಲಿನ ಸ್ಥಿತಿಗೆ ತರಕ್ಕೆ 5 ವರ್ಷ ಬೇಕು ಅಂತ ಕತರೇ ಹೇಳಿದೆ ಅಫಿಷಿಯಲ್ ಆಗಿ. ರಿಪೇರಿಗೆ 5 ವರ್ಷ ಯಾಕೆ? ಏನಿದ್ರ ಕಾಂಪ್ಲಿಕೇಶನ್? ಸರಿ, ಡ್ಯಾಮೇಜ್ ಆಯಿತು, ಆದರೆ ಜಗತ್ತಲ್ಲಿ ಎಷ್ಟೆಲ್ಲ ಟೆಕ್ನಾಲಜಿ ಇದ್ರೂ ಕೂಡ, ಅಷ್ಟೊಂದು ದುಡ್ಡಿದ್ರು ಕೂಡ ಅವರಿಗೆ ರಿಪೇರಿ ಮಾಡ್ಕೊಳ್ಳೋಕ್ಕೆ 15 ನಿಮಿಷದ ಡ್ಯಾಮೇಜ್ ರಿಪೇರಿ ಮಾಡ್ಕೊಳ್ಳೋಕ್ಕೆ 5 ವರ್ಷ ಟೈಮ್ ಬೇಕಾ? ಮಷಿನ್ ಹೊಸ ತಂದು ಹಾಕೊಳ್ಳೋಕ್ಕಾಗಲ್ಲ ಪಟ್ಟಂತ? ಸ್ನೇಹಿತರೆ, ಅಷ್ಟು ಬೇಗ ಆಗಲ್ಲ. ಇದು ಲಾಂಗ್ ಪ್ರಾಸೆಸ್. ಇದಕ್ಕೆ ಮೊದಲನೇ ಕಾರಣ, ಇಲ್ಲಿ ಬಳಸೋ ಯಂತ್ರಗಳು ನಿಮಗೆ ಅಮೆಝಾನ್ನಲ್ಲೋ, ಫ್ಲಿಪ್ಕಾರ್ಟ್ನಲ್ಲೋ, ಬ್ಲಿಂಕಿಟ್, ಜೆಪ್ಟೋನಲ್ಲೋ ಸಿಗೋದಿಲ್ಲ ಪಟ್ಟಂತ ರೆಡಿಮೇಡ್ ವಸ್ತುಗಳಲ್ಲ. ಇವು ಪಕ್ಕ ಕಸ್ಟಮ್ ಬಿಲ್ಟ್ ಮಷಿನ್ಸ್. ಒಂದು ಸಣ್ಣ ಬಿಡಿ ಭಾಗ ಬೇಕು ಅಂದ್ರೂ ಕೂಡ ಅದನ್ನು ಆರ್ಡರ್ ಕೊಟ್ಟು ಸ್ಪೆಷಲ್ ಮೆಟೀರಿಯಲ್ ಬಳಸಿ ಮಾಡಿಸ್ಬೇಕು. ಇಲ್ಲಿ ನಾರ್ಮಲ್ ಕಬ್ಬಿಣ ಅಥವಾ ಸ್ಟೀಲ್ ಕೆಲಸನೇ ಮಾಡಲ್ಲ. ಯಾಕಂದರೆ ಗ್ಯಾಸ್ನ ಕೂಲ್ ಮಾಡೋಕೆ ಆಲ್ರೆಡಿ ಹೇಳಿದ್ವಿ, -160 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಬೇಕು, ವಿಪರೀತ ಕೋಲ್ಡ್. ಆ ಚಳಿಯಲ್ಲಿ ನಾರ್ಮಲ್ ಸ್ಟೀಲ್ ಇದ್ರೆ ಅದು ಗಾಜಿನ ಥರ ಪುಡಿ ಆಗಿಬಿಡುತ್ತೆ. ಹಾಗಾಗಿ ಇಲ್ಲಿ 9% ನಿಕ್ಕಲ್ ಸ್ಟೀಲ್, ಅಲ್ಯೂಮಿನಿಯಂ ಅಲಾಯ್ ಮತ್ತು ಸ್ಪೆಷಲ್ ಸ್ಟೇನ್ಲೆಸ್ ಸ್ಟೀಲನ್ನು ಕಡ್ಡಾಯವಾಗಿ ಬಳಸಬೇಕು. ಈ ಗ್ಯಾಸ್ ಪ್ಲಾಂಟ್ಗೆ ಬೇಕಾದ ಮೇನ್ ಕ್ರಯೋಜೆನಿಕ್ ಹೀಟ್ ಎಕ್ಸ್ಚೇಂಜರ್ MCHE ಅನ್ನೋ ಬೃಹತ್ ಯಂತ್ರಗಳನ್ನು ರೆಡಿ ಮಾಡೋಕೆ ಅಮೆರಿಕ ಅಥವಾ ಯುರೋಪ್ನ ಕಂಪನಿಗಳಿಗೆ ಇವತ್ತೇ ಆರ್ಡರ್ ಕೊಟ್ಟರು ಕೂಡ ಅವರದನ್ನು ಫೈನಲ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡೋಕೆ ಕನಿಷ್ಠ 2ರಿಂದ 3 ವರ್ಷ ವೆಯ್ಟ್ ಮಾಡಬೇಕು. ಇದರ ಜೊತೆಗೆ ಇಂಟೆನ್ಸ್ ಆದ ಸೇಫ್ಟಿ ಸರ್ಟಿಫಿಕೇಶನ್ ಪ್ರಾಸೆಸ್ ಬೇರೆ ಇರುತ್ತೆ. ಸ್ಫೋಟದಿಂದ ಸಣ್ಣ ಮೈಕ್ರೋ ಕ್ರ್ಯಾಕ್ಸ್ ಬಂದಿರೋ ಸಾಧ್ಯತೆನೂ ಇರುತ್ತಲ್ವಾ, ಅದನ್ನೆಲ್ಲ ಸ್ಪೆಷಲೈಸ್ಡ್ ಎಕ್ಸ್ರೇ ಮಷಿನ್ ಬಳಸಿ ಪ್ರತಿ ಇಂಚು ಚೆಕ್ ಮಾಡಬೇಕೀಗ. ಈ 5 ವರ್ಷದ ಲೆಕ್ಕಾಚಾರ ನಿಮಗೆ ಪೂರ್ತಿಯಾಗಿ ಅರ್ಥ ಆಗಬೇಕು ಅಂದರೆ ಒಂದು ಗ್ಯಾಸ್ ಫೀಲ್ಡ್ ಹೇಗೆ ಅರ್ಥ ಆಗುತ್ತೆ ಅನ್ನೋದನ್ನು ನಿಮಗೆ ನಾವು ಎಕ್ಸ್ಪ್ಲೇನ್ ಮಾಡಲೇಬೇಕಾಗುತ್ತೆ. ಈಗ 5 ಕಿಲೋಮೀಟರ್ ಆಳದಲ್ಲಿ ಭೂಮಿ ಅಡಿಗಡೆ ಸ್ಫೋಟ, 3 ಹಂತದ ಎಕ್ಸ್ಟ್ರಾಕ್ಷನ್. ಒಂದು ಗ್ಯಾಸ್ ಫೀಲ್ಡ್ ಅಂದರೆ ಸುಮ್ಮನೆ ಬಾವಿ ತೋಡಿ ನೀರು ಸೇದ್ದಷ್ಟು ಸಿಂಪಲ್ ಅಲ್ಲ. ಇದೊಂದು ಕೆಮಿಕಲ್ ಹಾಗೂ ಮೆಕ್ಯಾನಿಕಲ್ ಫ್ಯಾಕ್ಟ್ರಿಗಳ ಒಂದು ಬೃಹತ್ ನೆಟ್ವರ್ಕ್. ಇಲ್ಲಿ ಫಸ್ಟ್ ಸ್ಟೆಪ್ ಶುರುವಾಗೋದೆ
ಡ್ರಿಲ್ಲಿಂಗ್ನಿಂದ ಭೂಮಿ ಒಳಗಡೆ 2ರಿಂದ ಬರೋಬ್ಬರಿ 5 ಕಿಲೋಮೀಟರ್ ಆಳ ತನಕ ಕೊರೆದು ದೊಡ್ಡ ದೊಡ್ಡ ಸ್ಟೀಲ್ ಪೈಪ್ಗಳನ್ನು ಇಳಿಸ್ತಾರೆ. 5 ಕಿಲೋಮೀಟರ್ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಸುಮಾರು 5 ಬುರ್ಜ್ ಖಲೀಫಾ ಬಿಲ್ಡಿಂಗ್ಗಳನ್ನು ಭೂಮಿ ಒಳಗಡೆ ಒಂದರ ಮೇಲೊಂದು ನಿಲ್ಲಿಸಿದಷ್ಟು ಆಳ. ಈ ಟೈಮ್ನಲ್ಲಿ ಭೂಮಿ ಒಳಗಿನ ಡೆಡ್ಲಿ ಪ್ರೆಷರ್ ಕಂಟ್ರೋಲ್ ಮಾಡೋಕೆ ಡ್ರಿಲ್ಲಿಂಗ್ ಮಡ್ ಅನ್ನೋ ಸ್ಪೆಷಲ್ ಲಿಕ್ವಿಡ್ ಬಳಸ್ತಾರೆ. ಜೊತೆಗೆ ಗ್ಯಾಸ್ ದಿಢೀರಂತ ಬ್ಲಾಸ್ಟ್ ಆಗದಂತೆ ತಡೆಯೋಕೆ ಬಾವಿಯ ಬಾಯಿಗೆ ಬ್ಲೋ ಔಟ್ ಪ್ರಿವೆಂಟರ್ BOP ಅನ್ನೋ ಬೃಹತ್ ಸೇಫ್ಟಿ ಕವಾಟಗಳನ್ನು ಹಾಕ್ತಾರೆ. ಆಳಕ್ಕೆ ಪೈಪ್ ಹಾಕಿದ ತಕ್ಷಣ ಇಲ್ಲಿ ಕೆಲಸ ಮುಗಿಯಲ್ಲ. ಪೈಪ್ ಇಟ್ಟ ತಕ್ಷಣ ಗ್ಯಾಸ್ ಬಂದು ಸ್ಟವ್ ಹಚ್ಚೋದು, ನೀವು ಸುಮಾರು ಥರ ಥಿಯರಿಗಳನ್ನು ಕೇಳಿರ್ಬೋದು. ಹಾಗೆಲ್ಲ ಆಗಲ್ಲ. ಆ ಪೈಪ್ ಸುತ್ತ ಕಾಂಕ್ರೀಟ್ ಸಿಮೆಂಟ್ ಹಾಕಿ ಪಕ್ಕ ಸೀಲ್ ಮಾಡ್ತಾರೆ. ಇದನ್ನು ಕೇಸಿಂಗ್ ಆ್ಯಂಡ್ ಸಿಮೆಂಟಿಂಗ್ ಅಂತಾರೆ. ಯಾಕೆ ಹಿಂಗೆ ಮಾಡ್ತಾರೆ? ಯಾಕಂದರೆ ಭೂಮಿಯ ಮೇಲ್ಪದರದಲ್ಲಿ ನಾವು ಕುಡಿಯೋ ಅಂತರ್ಜಲ ಗ್ರೌಂಡ್ ವಾಟರ್ ಇರುತ್ತೆ. ಭೂಮಿ ಆಳದಿಂದ ಬರೋ ವಿಷಕಾರಿ ಗ್ಯಾಸ್ ಈ ನೀರಿಗೆ ಯಾವುದೇ ಕಾರಣಕ್ಕೂ ಮಿಕ್ಸ್ ಆಗಬಾರ್ದು ಅಂತ ಒಂಥರ ಟನಲ್ಗೆ ಸ್ಟೀಲ್ ಮತ್ತು ಕಾಂಕ್ರೀಟ್ ಹಾಕಿ ಭದ್ರ ಮಾಡಿದ ಹಾಗೆ ಈ ಪೈಪನ್ನು ಸೇಫ್ ಮಾಡ್ತಾರೆ. ಇದಾದ್ಮೇಲೆ ಅಸಲಿ ಮ್ಯಾಜಿಕ್ ಶುರುವಾಗುತ್ತೆ. ಅದೇ ಪರ್ಫೋರೇಷನ್. ಪೈಪ್ ತಳಕ್ ಮುಟ್ಟಿದ ಮೇಲೆ ಆ ಪೈಪ್ ಒಳಗಡೆ ಒಂದು ಸ್ಪೆಷಲ್ ಗನ್ನನ್ನು ಕಳಿಸ್ತಾರೆ. ಇದರಲ್ಲಿ ಸ್ಫೋಟಕಗಳಿರ್ತವೆ. ಕರೆಕ್ಟ್ ಆದ ಜಾಗಕ್ಕೆ ಹೋದ್ಮೇಲೆ ಮೇಲಿಂದ ಟ್ರಿಗರ್ ಅದುಮ್ತಾರೆ. ಆಗ ಭೂಮಿಯ ಆಳದಲ್ಲಿ ಒಂದು ಸಣ್ಣ ಸ್ಫೋಟ ಆಗುತ್ತೆ. ಆ ಸ್ಫೋಟದ ರಭಸಕ್ಕೆ ಸ್ಟೀಲ್ ಪೈಪ್, ಸಿಮೆಂಟ್ ಮತ್ತು ಅಲ್ಲಿರೋ ಬಂಡೆಗಲ್ಲುಗಳು ಎಲ್ಲ ತೂತಾಗ್ಬಿಡ್ತವೆ. ಪಕ್ಕಾ ಗುರಿ ಇಟ್ಟು ಬುಲೆಟ್ ಹೊಡೆದು ಬಾಗಿಲು ತೆಗೆದ ಹಾಗೆ ಗ್ಯಾಸ್ ತುಂಬಿರೋ ಜಾಗಕ್ಕೆ ರಂಧ್ರಗಳಾಗ್ತವೆ. ಆ ರಂಧ್ರಗಳ ಮೂಲಕ ಫೋರ್ಸ್ ಆಗಿ ಗ್ಯಾಸ್ ಪೈಪ್ ಒಳಗೆ ನುಗ್ಗೋಕೆ ಶುರುವಾಗುತ್ತೆ. ಗ್ಯಾಸ್ ಪೈಪ್ ಒಳಗೆ ಬಂತು ಸರಿ, ಆದರೆ 5 ಕಿಲೋಮೀಟರ್ ಆಳದಿಂದ ಅದನ್ನು ಮೇಲಕ್ಕೆ ಎತ್ತೋದು ಹೇಗೆ? ಇದು ಮುಖ್ಯವಾಗಿ 3 ಹಂತಗಳಲ್ಲಿ ನಡೆಯುತ್ತೆ. ಮೊದಲನೇ ಹಂತ ಏನು ಗೊತ್ತಾ? ಪ್ರೈಮರಿ ರಿಕವರಿ. ಭೂಮಿಯ ಒಳಗೆ ಗ್ಯಾಸ್ ಲಾಕ್ ಆಗಿರೋದ್ರಿಂದ ಅಲ್ಲಿ ನ್ಯಾಚುರಲ್ ಪ್ರೆಷರ್ ಸಿಕ್ಕಾಪಟ್ಟೆ ಇರುತ್ತೆ. ನೀವು ಕೋಕ್ ಬಾಟಲ್ನ ಜೋರಾಗಿ ಶೇಕ್ ಮಾಡಿ ಮುಚ್ಚಳ ತೆಗೆದಾಗ ಒಳಗಿರೋ ಗ್ಯಾಸ್ ಅಥವಾ ಆ ಕಾರ್ಬೋನೇಟೆಡ್ ವಾಟರ್ ಹೇಗೆ ಫೋರ್ಸ್ಫುಲಿ ಚಿಮ್ಮುತ್ತೋ ಸೇಮ್ ಟು ಸೇಮ್ ಅದೇ ರೀತಿ ಗ್ಯಾಸ್ ತಾನಾಗಿನೇ ಮೇಲಕ್ಕೆ ಚಿಮ್ಮುತ್ತೆ. ಎರಡನೇದು ಆರ್ಟಿಫಿಷಿಯಲ್ ಲಿಫ್ಟ್. ಗ್ಯಾಸ್ ತೆಗಿತಾ ಸ್ವಲ್ಪ ವರ್ಷಗಳಾದಮೇಲೆ ಭೂಮಿ ಒಳಗಿನ ಪ್ರೆಷರ್ ಕಮ್ಮಿ ಆಗುತ್ತಲ್ಲ, ಗ್ಯಾಸ್ ತಾನಾಗಿನೇ ಮೇಲಕ್ಕೆ ಬರದೇ ಇರ್ಬೋದು. ಆಗ ಗ್ಯಾಸ್ ಲಿಫ್ಟನ್ನು ಬಳಸಿ ಅಥವಾ ಕಂಪ್ರೆಸರ್ಗಳನ್ನು ಬಳಸಿ ಬಲವಂತವಾಗಿ ಗ್ಯಾಸನ್ನು ಮೇಲಕ್ಕೆ ಸೆಳೆಯಲಾಗುತ್ತೆ. ಮೂರನೇದು ಸೆಕೆಂಡ್ರಿ ರಿಕವರಿ. ಪ್ರೆಷರ್ ಪೂರ್ತಿ ಡೆಡ್ ಆದಾಗ ಪಕ್ಕದಲ್ಲಿ ಇನ್ನೊಂದು ಬಾವಿ ತೋಡ್ತಾರೆ. ಅದಕ್ಕೆ ಇಂಜೆಕ್ಷನ್ ವೆಲ್ ಅಂತ ಕರೀತಾರೆ. ಆ ಬಾವಿ ಒಳಗಡೆ ನೀರು ಅಥವಾ ಬೇರೆ ಅನಿಲವನ್ನು ಹೈ ಪ್ರೆಷರ್ನಲ್ಲಿ ಪಂಪ್ ಮಾಡ್ತಾರೆ. ಒಂದು ಕಡೆಯಿಂದ ನೀರು ಅಥವಾ ಬೇರೆ ಗ್ಯಾಸನ್ನು ಫುಲ್ ಪ್ರೆಷರ್ನಲ್ಲಿ ಒಳಗಡೆ ತಳ್ಳಿದಾಗ ಆ ಪ್ರೆಷರ್ಗೆ ಉಳಿದಿರೋ ಗ್ಯಾಸ್ ಇನ್ನೊಂದು ಆಲ್ರೆಡಿ ಓಪನ್ ಇರೋ ಈ ವೇ ಮೂಲಕ, ಪೈಪ್ ಮೂಲಕ ಮೇಲಕ್ಕೆ ನುಗ್ಗುತ್ತೆ. ಒಂದಿತ್ತು ನಮ್ಮದು ಗ್ಯಾಸ್ ಬಾವಿ ಆಲ್ರೆಡಿ, ಇದರಲ್ಲಿ ಪ್ರೆಷರ್ ಕಮ್ಮಿ ಆಗಿದೆ, ಪಕ್ಕದಲ್ಲಿ ಇನ್ನೊಂದು ಕೊರಿತೀವಿ, ಇದ್ರ ಮೂಲಕ ಪ್ರೆಷರಲ್ಲಿ ನಾವು ಏರನ್ನು ಅಥವಾ ಬೇರೆ ಗ್ಯಾಸನ್ನು ಅಥವಾ ವಾಟರನ್ನು ಪಂಪ್ ಮಾಡಿದಾಗ ಇಲ್ಲಿಂದ ಒತ್ಕೊಂಡು ಈ ಕಡೆಯಿಂದ ಗ್ಯಾಸ್ ಮೇಲಕ್ಕೆ ಬರುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ. ಅಷ್ಟೆಲ್ಲ ಮಾಡಿದ್ಮೇಲೂ ಗ್ಯಾಸ್ ಬರದೇ ಇದ್ರೆ ಕಡೆಗೆ ಟರ್ಷಿಯರಿ ರಿಕವರಿ ಅಥವಾ EOR ಮೆಥಡ್ ಬಳಸ್ತಾರೆ. ಇದರಲ್ಲಿ ಸ್ಟೀಮ್, ಹಬೆ, ಸ್ಪೆಷಲ್ ಕೆಮಿಕಲ್ಸ್ ಅಥವಾ ಕಾರ್ಬನ್ ಡೈಆಕ್ಸೈಡನ್ನು ಆ ಗ್ಯಾಸನ್ನು ಭೂಮಿ ಒಳಗಡೆ ಬಿಟ್ಟು ಅಲ್ಲಿನ ಕಲ್ಲಿನ ಮೂಲೆಗಳಲ್ಲಿ ಟ್ರ್ಯಾಪ್ ಆಗಿದ್ದ ಕೊನೆ 10-20% ಗ್ಯಾಸನ್ನು ಅಥವಾ ಕಚ್ಚಾ ತೈಲವನ್ನು ಕೂಡ ಬಲವಂತವಾಗಿ ಕರಗಿಸಿ ಹೊರಗೆ ತೆಗಿತಾರೆ. ಚೂರು ಬಿಡಲ್ಲ ಮನುಷ್ಯ ಒಳಗಡೆ ವೇಸ್ಟ್ ಆಗೋಕ್ಕೆ. ದ ಮೆಸ್ಸಿ ಮಿಕ್ಸ್ ಆ್ಯಂಡ್ ಗ್ಯಾಸ್ ಸ್ವೀಟನಿಂಗ್. ವಿಷಾನಿಲ ತೆಗೆಯುವ ಪ್ರಕ್ರಿಯೆ. ಭೂಮಿ ಆಳದಿಂದ ಹೊರಬರುವಾಗ ನ್ಯಾಚುರಲ್ ಗ್ಯಾಸ್, ಕಚ್ಚಾ ತೈಲ, ಉಪ್ಪು ನೀರು ಇರುತ್ತೆ. ಜೊತೆಗೆ ಮರಳು ಎಲ್ಲ ಸೇರಿ ಮಿಕ್ಸ್ ಆಗಿರುತ್ತೆ. ಇದೆಲ್ಲ ಒಟ್ಟಿಗೆ ಬಂದಾಗ ನೇರವಾಗಿ ಗ್ರಾವಿಟಿ ಸಪರೇಟರ್ ಅನ್ನೋ ಬೃಹತ್ ಟ್ಯಾಂಕ್ಗಳಿಗೆ ಹೋಗುತ್ತೆ. ಇದು ಇಲ್ಲಿ ಗುರುತ್ವಾಕರ್ಷಣೆ ನಿಯಮವನ್ನ ಬಳಸಿ, ಗ್ರಾವಿಟಿಯನ್ನು ಬಳಸಿ ಇವುಗಳನ್ನ ಬೇರೆ ಮಾಡ್ತಾರೆ. ನೀರು ಮತ್ತೆ ಎಣ್ಣೆ ಮಿಕ್ಸ್ ಮಾಡಿದ್ರೆ ಎಣ್ಣೆ ಮೇಲ್ಗಡೆ ತೇರುತ್ತೆ, ನೀರು ಕೆಳಗಡೆ ಇರುತ್ತಲ್ವಾ. ಇಲ್ಲೂ ಸೇಮ್ ಅದೇ ಕಾನ್ಸೆಪ್ಟ್ ವರ್ಕ್ ಆಗುತ್ತೆ. ಗ್ಯಾಸ್ ಹಗುರವಾಗಿರುತ್ತೆ, ಸೊ ಅದು ಟ್ಯಾಂಕ್ನ ಮೇಲ್ಭಾಗಕ್ಕೆ ಹೋಗುತ್ತೆ. ನೀರು ಭಾರ ಅಲ್ವಾ, ಹಾಗಾಗಿ ಅದು ಟ್ಯಾಂಕ್ನ ತಳದಲ್ಲಿ ನಿಲ್ಲುತ್ತೆ. ಇನ್ನು ಕಚ್ಚಾ ತೈಲ ಕೂಡ ಇರುತ್ತಲ್ಲ, ಅದು ನೀರು ಮತ್ತು ಗ್ಯಾಸ್ನ ಮಧ್ಯದಲ್ಲಿ ಇರುತ್ತೆ. ಅದು ನೀರಿನ ಮೇಲಿರುತ್ತೆ ಬಟ್ ಗ್ಯಾಸ್ನ ಕೆಳಗಿರುತ್ತೆ. ನೆಕ್ಸ್ಟ್ ಈ ಮೂರನ್ನು ಸಪರೇಟ್ ಪೈಪ್ಗಳ ಮೂಲಕ ಹೊರಗೆ ತೆಗಿತಾರೆ. ಇದರಲ್ಲಿರೋ ಮರಳನ್ನು ಫಿಲ್ಟರ್ ಹಾಕಿ ಮೊದಲೇ ಸಪರೇಟ್ ಮಾಡ್ತಾರೆ. ಯಾಕಂದರೆ ಒಂದು ಸಣ್ಣ ಮರಳಿನ ಕಣ ಒಳಗೆ ಹೋದ್ರೂ ಸಾಕು ಕೋಟ್ಯಂತರ ರೂಪಾಯಿನ ಮಷಿನ್ಗಳು ಡ್ಯಾಮೇಜ್ ಆಗಿಬಿಡ್ತವೆ. ಜೊತೆಗೆ ಭೂಮಿ ಆಳದಿಂದ ಬಂದ ಗ್ಯಾಸ್ನಲ್ಲಿ ಹೈಡ್ರೋಜನ್ ಸಲ್ಫೈಡ್ ಕೂಡ ಇರುತ್ತೆ. ಇದು ಅತಿ ಭಯಾನಕ ವಿಷ ಅನಿಲ. ಎಷ್ಟು ಅಪಾಯಕಾರಿ ಅಂದರೆ ಸ್ವಲ್ಪ ಉಸಿರಾಡಿದ್ರೂ ಸಾಕು ಅದನ್ನು ಇಮಿಡಿಯೇಟ್ಲಿ ಮನುಷ್ಯನ ಪ್ರಾಣ ಹಾರು ಹೋಗಿರುತ್ತೆ. ಅಷ್ಟೇ ಅಲ್ಲ, ಎಂಥ ಸ್ಟ್ರಾಂಗ್ ಕಬ್ಬಿಣದ ಪೈಪ್ ಇದ್ರೂ ಅದನ್ನ ಕೊರೆದು ತುಕ್ಕು ಹಿಡಿಸಿ ಹೊರಗೆ ಬರೋ ತಾಕತ್ ಇದಕ್ಕಿರುತ್ತೆ, ನಾಶ ಮಾಡಿ ಅದನ್ನ. ಹೀಗಾಗಿ ಈ ವಿಷವನ್ನ ಪೂರ್ತಿ ತೆಗಿಲೇಬೇಕು. ಈ ಪ್ರಾಸೆಸ್ಗೆ ಗ್ಯಾಸ್ ಸ್ವೀಟನಿಂಗ್ ಅಂತ ಕರೀತಾರೆ. ಇದಕ್ಕೆ ಅಮೈನ್ ಪ್ರಾಸೆಸ್ ಅನ್ನೋ ಸ್ಪೆಷಲ್ ಟೆಕ್ನಿಕ್ ಅನ್ನ ಬಳಸ್ತಾರೆ. ಅಮೈನ್ ಅನ್ನೋ ಕೆಮಿಕಲ್ ಲಿಕ್ವಿಡ್ ಒಳಗಡೆ ಈ ಗ್ಯಾಸ್ ಅನ್ನ ಪಾಸ್ ಮಾಡ್ತಾರೆ. ಆಗ ಈ ಅಮೈನ್ ಲಿಕ್ವಿಡ್ ಒಂದು ಸ್ಪಾಂಜ್ ತರ ಕೆಲಸ ಮಾಡುತ್ತೆ. ಗ್ಯಾಸ್ ನಲ್ಲಿರೋ ಆ H2S
ಮತ್ತು CO2 ವಿಷವನ್ನ ಮಾತ್ರ ಕರಾರುವಕ್ಕಾಗಿ ಹೀರ್ಕೊಂಡ್ಬಿಡುತ್ತೆ. ಕಡೆಗೆ ಆಚೆ ಬರೋದು ಕ್ಲೀನ್ ಗ್ಯಾಸ್. ಆದರೆ ಈಗ ರೆಡಿಯಾಗಿರೋ ಕ್ಲೀನ್ ಗ್ಯಾಸ್ ಅನ್ನ ಇಡೀ ಪ್ರಪಂಚಕ್ಕೆ ಹಡಗುಗಳಲ್ಲಿ ಸಾಗಿಸೋಕೆ ನಾವು ಮೊದಲೇ ಹೇಳಿದ ಹಾಗೆ ಆ ದೈತ್ಯ LNG ಟ್ರೈನ್ಗಳು ಬೇಕೇ ಬೇಕು. ಅದೇ ಹೇಳಿದ್ವಲ್ಲ, ಇಡೀ ರೂಮ್ನಲ್ಲಿರಬೇಕಾಗಿರೋ ಗ್ಯಾಸನ್ನು ಒಂದು ಬಾಟಲಿಗೆ ಲಿಕ್ವಿಡ್ ಮಾಡಿ ತುರುಕಿದ್ರೆ, ಸಣ್ಣ ಮಾಡಿಬಿಟ್ಟು ತುರುಕಿದ್ರೆ ಹೇಗೆ ಅಂತೇಳಿ ಆ ಥರ ಕಂಪ್ರೆಸ್ ಮಾಡೋಕ್ಕೆ ಈಗ ಗಾಳಿಯಲ್ಲಿ ಅಕ್ಷರಶಃ ಧ್ವಂಸವಾಗಿರೋದು, ಸುಟ್ಟು ಬೂದಿಯಾಗಿರೋದು ಇದೇ ಸೇಮ್ ಮಷಿನ್ಗಳೇ. ಇದೇ ಈಗ ದೊಡ್ಡ ಪ್ರಾಬ್ಲಮ್ ಅನ್ನ ತಂದಿರೋದು. ಈಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿರುತ್ತೆ, ಇದೊಂದು ಅತ್ಯಂತ ಸೂಕ್ಷ್ಮ ಮತ್ತು ಪ್ರಿಸಿಷನ್ ಇಂಜಿನಿಯರಿಂಗ್ ಇನ್ವಾಲ್ವ್ ಆಗಿರೋ ಒಂದು ಪ್ರಾಸೆಸ್ ಅಂತ. ಆ ಇಡೀ ಪ್ರಾಸೆಸ್ನಲ್ಲಿ ಆ ಕಂಪ್ರೆಸ್ ಮಾಡುವ ಟ್ರೈನ್ಸ್ ಇರ್ತಾವಲ್ಲ, LNG ಟ್ರೈನ್ಸ್, ಅವೊಂಥರ ಹೃದಯ ಇದ್ದ ಹಾಗೆ. ಅದನ್ನು ನಾಶ ಮಾಡಿದ್ರೆ, ಮನುಷ್ಯನ ಹೃದಯವನ್ನೇ ಕಿತ್ಕೊಂಡ್ರೆ ಹೇಗೆ ಇಡೀ ದೇಹ ನಿರುಪಯುಕ್ತ ಆಗಿಬಿಡುತ್ತೋ ಹಾಗೆ ಆಗಿಬಿಡುತ್ತೆ ಇಡೀ ಪ್ಲಾಂಟ್ಗೆ. ಅದಕ್ಕೆ ಅಷ್ಟು ವರ್ಷಗಳ ಟೈಮ್ ಬೇಕು, 5 ವರ್ಷ ಬೇಕು ಮಿನಿಮಮ್ ಅದನ್ನು ರಿಪೇರಿ ಮಾಡೋಕ್ಕೆ. ಇದನ್ನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ನಾವು ಮಾಡಿದ್ದೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮಾಡದೇ ಇರೋರು ಇನ್ನೂ ಕೂಡ. ಹಾಗೆ ಇದನ್ನು ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ ನಾಲೆಜನ್ನು. ಹಾಗೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಸದಸ್ಯರಾಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಹಾಗೆ ಹಲವಾರು ವಿಡಿಯೋಗಳ ಅರ್ಲಿ ಆಕ್ಸೆಸ್ ಅನ್ನು ಕೂಡ ಪಡಿಬೋದು ಮೆಂಬರ್ಸ್. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.